ಒಬ್ಬಾಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ. ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಲೆ ಮಗುವಿನ ಜೊತೆ ಇರ್ಲಿಕ್ಕೆ ಅವ್ರಿಗೆ ಪುರುಸೋತಿಲ್ಲ, ನನ್ನ ಮಕ್ಕಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ. ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು, ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕಿಯರು ಇರ್ತಾರೆ. ಎಲ್ಲ ತನ್ನ ಹೆಂಡತಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಒಬ್ಬನೇ ಮಗ ಅಪ್ಪನನ್ನು ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ರೆ ಅಪ್ಪನನ್ನ ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮ್ಗೆ ಪಾಠ ಮಾಡ್ಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ. ನೆನಪಿರ್ಲಿ, ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ. ಯಾಕಂದ್ರೆ ನಮ್ಮಲ್ಲೊಬ್ರು ಟೀಚರ್ ಮಕ್ಕಳು ಬಡವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತಂದ ಬುತ್ತಿಯ ಅನ್ನವನ್ನು ಮಕ್ಕಳಿಗೆ ಕೊಟ್ಟು ಅವರು ನೀರು ಕುಡಿದು ಜೀವನ ಮಾಡಿದ್ದಾರೆ. ಅವರಲ್ಲಿರುವ 4 ಸೀರೆಗಳಲ್ಲಿ ಹರಿದು ಹೋದ ಬಟ್ಟೆ ಹಾಕೊಂಡು ಬಂದ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ 2 ಸೀರೆಯನ್ನು ತುಂಡು ಮಾಡಿ 4 ಮಕ್ಕಳಿಗೆ ಅಂಗಿ ಹೊಲಿಲಿಕ್ಕೆ ಕೊಟ್ಟು ತಾನು 2 ಸೀರೆಯನ್ನೇ ಉಪಯೋಗ ಮಾಡಿಕೊಂಡು ಜೀವನ ಮಾಡಿದ ಟೀಚರ್ ಇದ್ದಾರೆ. ಇಂತಹ ಸಾವಿರ ಉದಾಹರಣೆಗಳು ಕಣ್ಣ ಮುಂದಿದ್ದಾವೆ ಮಕ್ಕಳೇ. ಆದ್ರಿಂದ ನಿಮ್ಮ ಗುರುಗಳಿಗೆ ಕೃತಜ್ಞರಾಗಿ, ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ ಕೃತಜ್ಞರಾಗಿ,